ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಪಾರ್ಟ್ ಎ ಹಾಗೂ ಪಾರ್ಟ್ ಬಿ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟು ಆ ವಿಡಿಯೋನ ಮುಗಿಸಿದ್ದೇವೆ. ಅಪ್ಲೋಡ್ ಕೂಡ ಆಗಿದೆ, ತಾವುಗಳು ನೋಡ್ತಾ ಇದ್ದೀರಾ. ಈಗ ಪಾರ್ಟ್ ಸಿ ಇಂದ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಸಂಪೂರ್ಣವಾಗಿ ತಮ್ಮ ಸಮಯವನ್ನು ವ್ಯರ್ಥ ಮಾಡದ ಹಾಗೆ ನಮ್ಮ ಕಡೆ ಕಾನ್ಸಂಟ್ರೇಷನ್ ಕೊಟ್ಟರೆ ನಿಜವಾಗಿಯೂ ಒಳ್ಳೆಯ ಅಂಕಗಳನ್ನು ತಾವು ತೆಗಿತೀರಾ. ಪಾರ್ಟ್ ಸಿ ನಿಮಗೆ ಬಂದುಬಿಟ್ಟು ಪಾರ್ಟ್ ಎ ಸಂಪೂರ್ಣವಾಗಿ ಮುಗಿಸಿದ್ದೇನೆ. ಒಂದು MCQsಗಳು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳು. ಪಾರ್ಟ್ ಬಿ ಹೌದಲ್ವಾ ನಲ್ಲಿ ಸಂಪೂರ್ಣವಾಗಿ ಕ್ವಶನ್ ಆನ್ಸರ್ಸ್ಗಳು 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಮುಗೀತು. ಈಗ ಪಾರ್ಟ್ ಸಿ ಪ್ಯಾಸೇಜ್ ಇರುತ್ತೆ ವಿದ್ಯಾರ್ಥಿಗಳೇ. ಆ ಪ್ಯಾಸೇಜನ್ನು ಏನು ಮಾಡಬೇಕು ಅಂದರೆ ಓದ್ಕೊತಾ ಇರಬೇಕು, ಕೆಳಗಡೆ ಉತ್ತರಗಳನ್ನು ಬರೀತಾ ಇರಬೇಕು. 9 ಅಂಕಕ್ಕೆ ನಿಮಗೆ ಪ್ಯಾಸೇಜು ಬರುತ್ತೆ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ, ನಿಮ್ಮ ಪ್ರಿಪೇಟರಿ ಎಕ್ಸಾಮಿಗೆ ಎಲ್ಲ ಬರುತ್ತದೆ. ಕೆಲವೊಂದು ಕಡೆ ಯೂನಿಟ್ ಟೆಸ್ಟಿಗೂ ಕೂಡ ಪ್ಯಾಸೇಜು ಒಂದು 5 ಮಾರ್ಕ್ಸಿಗೆ ಕೊಡುವಂಥ ಚಾನ್ಸಸ್ ಕೂಡ ಇರುತ್ತೆ. ನೋಡಿ, ವೇರ್ ಈಸ್ ದ ಕೈಲಾಸ ಟೆಂಪಲ್ ಸಿಚುಯೇಟೆಡ್ ಅಂತ ಇದೆ. ಒಂದು ವರ್ಡ್ ಆನ್ಸರ್ ಇಸ್ ನೇಮ್ ದಿ ಡೈನೆಸ್ಟಿ ಟು ವಿಚ್ ದಿ ಬಿಲ್ಡರ್ ಕಿಂಗ್ ಆಫ್ ದಿ ಟೆಂಪಲ್ ಬಿಲಾಂಗ್ಸ್ ಅಂತ ಇದೆ. ಇದು ಕೂಡ 1 ಅಂಕದ ಪ್ರಶ್ನೆಗಳು. ವಿಚ್ ಕರೆನ್ಸಿ ನೋಟ್ ಆಫ್ ಇಂಡಿಯಾ ಕ್ಯಾರೀಸ್ ದಿ ಇಮೇಜ್ ರಿಲೇಟೆಡ್ ಟು ದಿ ಸೆಡ್ ಟೆಂಪಲ್. ಇದು ಕೂಡ 1 ಅಂಕದ ಪ್ರಶ್ನೆಗಳು. ಎಲ್ಲವೂ ಕೂಡ 1 ವರ್ಡ್ ಆನ್ಸರ್ ಇದೆ. ನಾಟ್ ಟು ರೈಟ್ ಮೋರ್ ಅಂತ ನೀಟಾಗಿ ಅವ್ರು ಹೇಳಿದ್ದಾರೆ. ಬನ್ನಿ, ಮೋನೋ ಮೀನ್ಸ್ ಅಂತ ಹೇಳಿದರೆ ಸಿಂಗಲ್ ಅಂತ ಬರೀಬೇಕಾಗತ್ತೆ ತಾವುಗಳು. ಎನಿಹೋ ಪಾರ್ಟ್ ಡಿಗೆ ಹೋಗೋಣ ನಾವು. ಪಾರ್ಟ್ ಡಿನಲ್ಲಿದ್ದೀವಿ ಪ್ರೀತಿಯ ವಿದ್ಯಾರ್ಥಿಗಳೇ. ಚೂಸ್ ದಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಅಂತ ಇದೆ. ಬನ್ನಿ ಸರ್ ನೋಡೋಣ. 31ಕ್ಕೆ ಎಷ್ಟು ಈಸಿ ಇದೆ ನೋಡಿ. ಎವ್ರಿ ಸೀಟ್ ಇನ್ ದ ಬಸ್. ನೋಡಿ, ಇನ್ ದಿ ಬಸ್, ದಿಸ್ ಬಸ್ ಹ್ಯಾಸ್ ಅ ನಂಬರ್. ಪ್ರತಿಯೊಂದು ಸೀಟಿಗೆ ನೋಡಿ, ಪ್ರತಿಯೊಂದು ಅಂದರೆ ಅರ್ಥ ಆಗುತ್ತಾ? ಒಂದು ಅಂದರೆ ಸಿಂಗುಲರ್ ಹ್ಯಾಸ್ ಅಂತ ಬರೀಬೇಕು. ಟ್ರಾವೆಲರ್ಸ್ ಯೂಸಲಿ ಡೋಂಟ್ ಚೆಕ್ ದಿ ನಂಬರ್ಸ್ ಆನ್ ದೇರ್ ಓನ್, ಈಚ್ ಒನ್ ಆಫ್ ದೆಮ್. ಈಚ್ ಅಂದರೆ ಸಿಂಗಲ್, ಹಾಗಾಗಿ ಮತ್ತೆ ಆನ್ಸರು ಆಸ್ಕ್ಸ್ ಅಂತ ಬರುತ್ತೆ. ಆಯಿತಾ? ಅಪಾರ್ಟ್ ಫ್ರಮ್ ದಿಸ್ ಎ ನಂಬರ್ ಆಫ್ ಕ್ವಶನ್ಸ್ ಡ್ಯಾಶ್ ಆಸ್ಕ್ಡ್. ಕ್ವಶನ್ಸ್ ಅಂದರೆ ಬಹುವಚನ, ಹಾಗಾಗಿ ಆರ್ ಅನ್ನುವಂಥದ್ದು ಸರಿಯಾದ ಉತ್ತರ. ದೆ ಆಸ್ ದ ಡ್ರೈವರ್ ಟು ನೀದರ್ ದ ಕಂಡಕ್ಟರ್ ನಾಟ್ ದಿ ಡ್ರೈವರ್ ಡ್ಯಾಶ್ ಇರಿಟೇಟ್ ಬೈ ದೀಸ್ ಕ್ವಶನ್ಸ್. ನಾರ್ ಅಂತ ಇದೆ. ನಾರ್ ಅಂತ ಹೇಳಿದರೆ ಅಥವಾ, ಹೌದಲ್ವಾ? ಹಾಗಾಗಿ ನಾವು ಏನಂತ ಯೂಸ್ ಮಾಡಬೇಕೀಗ? ನೀದರ್, ಹೌದಲ್ವಾ? ಅದು ಅಥವಾ ಅವರು ಅಂತ ಈಸ್ ಅಂತ ಬರೀರಿ, ಸಿಂಗುಲರ್. ಇಲ್ಲಿ ಪಾರ್ಟ್ 31 ಪ್ರಶ್ನೆಯಲ್ಲಿ ಎ ಅಂತ ಇದೆ, ಬಿ ಅಂತ ಇದೆ. ಅದು ನಿಮಗೆ ಕಷ್ಟ ಆಗ್ತಾ ಇದ್ದರೆ ಈ ಆನ್ಸರ್ಗಳನ್ನು ಬರೀಬೋದು. ಇದು ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್ ಅಂತ ಕರಿತೀವಿ. 4 ಮಾರ್ಕ್ಸ್ ಇರುತ್ತೆ. ಕ್ಯಾಪ್ಟನ್ ಆಂಥೋನಿ ವಾಸ್ ನಾಟ್ ಕನ್ಸಿಡರ್ಡ್ ಎ ರಿಚ್ ಸ್ಲೇವ್ ಹೋಲ್ಡರ್. ಹಿ ಡ್ಯಾಶ್ ಅಂತ ಇದೆ. ಆ ಡ್ಯಾಶ್ಗೆ ಓನ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಪಾಸ್ಟ್ ಟೆನ್ಸ್ ಆಫ್ ಓನ್ ಈಸ್ ಓನ್ಡ್. ಓನ್ಲಿ 30 ಸ್ಲೇವ್ಸ್ ಆ್ಯಂಡ್ ದ 2 or the 3 farms ಈಸ್ ಫಾರ್ಮ್ಸ್ ಆ್ಯಂಡ್ ದ ಸ್ಲೇವ್ಸ್ ಡ್ಯಾಶ್ ಅಂಡರ್ ದ ಕೇರ್ ಆಫ್ ಓವರ್ ಸೀರ್ ಅಂತ ಇದೆ. ಅದಕ್ಕೆ ವರ್ ಅಂತ ಬರೀಬೇಕು. ಬಿ ಅಂದರೆ ಈಸ್ ಆಮ್ ಆಸ್ ವರ್. ಆಯಿತಾ? ಮಿಸ್ಟರ್ ಪ್ಲಮ್ಮರ್ ಅಂತ ಇದೆ. ಮಿಸ್ಟರ್ ಪ್ಲಮ್ಮರ್ ಡ್ಯಾಶ್ ದಿ ಓವರ್ ಸೀರ್ ವಾಸ್ ದಿ ಓವರ್ ಸೀರ್. ಹಿ ವಾಸ್ ಆಲ್ವೇಸ್ ಆರ್ಮ್ಡ್ ಅನ್ನುವಂಥದ್ದು ಸರಿ ಪ್ರೀತಿಯ ವಿದ್ಯಾರ್ಥಿಗಳೇ. ಇಲ್ಲಿ ಆನ್ಸರ್ ತಪ್ಪಿದೆ ನೋಡಿ. 3ನೇ ಆನ್ಸರು ಆರ್ಮ್ಸ್ ಅಂತ ಇದೆ. ಆರ್ಮ್ಸ್ ಅಲ್ಲ, ಅದು ಆರ್ಮ್ಡ್, ARMED. ಐ ರಿಪೀಟ್ ARMED. ತಪ್ಪನ್ನು ತಿದ್ದುಕೊಂಡರೆ ಚಿಕ್ಕವರಾಗುವುದಿಲ್ಲ. ಟೈಪಿಂಗಲ್ಲಿ ತಪ್ಪಾಗಿದೆ. ARMED ಪಾಸ್ಟ್ ಟೆನ್ಸು. ಆಯಿತಾ? ರಿಯರೇಂಜ್ ದಿ ಫಾಲೋಯಿಂಗ್ ಸೆಗ್ಮೆಂಟ್ ಅಂತ ಇದೆ ನೋಡಿ. ಬ್ಯಾಟ್ಸ್ಮನ್ ಫ್ರಮ್ ದ ಫೀಲ್ಡ್ ದ ಬಾಲ್ ಕಲೆಕ್ಟ್ ದಿ ವೈ ಡಿಡ್ ಅಂತ ಇದೆ. ಭಾಳ ಈಸಿ. ವೈ ಡಿಡ್ ದಿ ಬ್ಯಾಟ್ಸ್ಮ್ಯಾನ್ ಫ್ರಮ್ ದ ಫೀಲ್ಡ್ಸ್ ಕಲೆಕ್ಟ್ ದಿ ಬಾಲ್. ಇದೇ ಸರಿಯಾದ ಉತ್ತರ. ಫೀಲ್ಡ್ಸ್ ಅಂತ ಇದೆ, ಫೀಲ್ಡ್ ಅದು. ಆಯಿತಾ? ಎಸ್ ಆಗ್ಬಿಟ್ಟಿದೆ, ಫೈಲ್ಸ್ ಅಲ್ಲ, ಫೀಲ್ಡ್. ಕಲೆಕ್ಟ್ ದಿ ಬಾಲ್. ನೆಕ್ಸ್ಟ್ ಒನ್, ನ್ಯೂ ಡೆಲ್ಲಿ ವಿ ಆರ್ ಗೋಯಿಂಗ್ ಟು ನೆಕ್ಸ್ಟ್ ಫಾರ್ ಎ ಫ್ಯೂ ಡೇಸ್. ಯಾವುದಾದ್ರೂ ಒಂದನ್ನು ಇಲ್ಲಿ ತಾವುಗಳು ಬರೀಬೇಕಾಗತ್ತೆ. 32ಕ್ಕೆ ಇರದೆ 1 ಅಂಕಗಳು. ಯಾವುದಾದ್ರೂ ಒಂದನ್ನು ಬರೀರಿ. ರಿಯರೇಂಜ್ ದ ಫಾಲೋಯಿಂಗ್. ವಿ ಆರ್ ಗೋಯಿಂಗ್ ಟು ನ್ಯೂ ಡೆಲ್ಲಿ ಫಾರ್ ಎ ಫ್ಯೂ ಡೇಸ್ ಅಂತ. 33 ಮೇನ್ ಕ್ವಶನಲ್ಲಿದ್ದೀವಿ. ಕಲೆಕ್ಟ್ ದಿ ಕರೆಕ್ಟ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ದೆಮ್ ಅಂತ ಇದೆ. ಇಲ್ಲಿ ಬಹಳ ಜನ ತಪ್ಪನ್ನು ಮಾಡ್ತಾಯಿದ್ದೀರಾ ನಿಮ್ಮ ಎಕ್ಸಾಮಲ್ಲಿ. ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಟ್ ವಾಸ್ ದಿ ಬೆಸ್ಟ್ ವರ್ಕ್ ಟು ಡೂ ಅಂತ ಇದೆ ಅಲ್ವಾ? ನೋಡಿ, ಅದು ಎ ಬೆಸ್ಟ್ ಅಲ್ಲ, ಅದು ಸೂಪರ್ಲೇಟಿವ್ ಡಿಗ್ರಿ. ಹಾಗಾಗಿ ಎ ಅಂತ ಕಾಟಾಕ್ಬಿಟ್ಟು ದಿ ಬೆಸ್ಟ್ ಅಂತ ಬರೀರಿ. ದಿ ಅಂತ ಬರೆದ್ರೆ ಆಗಿದ್ದು, ಆಮೇಲೆ ಬರೀ ಅಷ್ಟೇ ಬರೆದ್ರೆ ಮಾಡಿಸ್ಕೊಡಲ್ಲ. ಸಂಪೂರ್ಣವಾಗಿ ಸೆಂಟೆನ್ಸನ್ನು ಬರೀಬೇಕು. ಏನಂತ ಇದೆ? ರೀರೈಟ್ ದೆಮ್ ಅಂದರೆ ಸಂಪೂರ್ಣವಾಗಿ ಕರೆಕ್ಟ್ ಸೆಂಟೆನ್ಸನ್ನು ಬರೀಬೇಕು. ಏನಂತ ಬರೀತೀರಾ? ದಟ್ ವಾಸ್ ದಿ ಬೆಸ್ಟ್ ವರ್ಕ್ ಟು ಡೂ ಅಂತ ಬರೀರಿ. ಆಯಿತಾ? ಸೆಕೆಂಡ್ ಒನ್, ದ ಎಲಿಫೆಂಟ್ ವಾಸ್ ಪ್ರೊಟೆಕ್ಟಿಂಗ್ ಹಿಸ್ ಡೆಲಿಕೇಟ್ ಸ್ಕಿನ್ ಬೈ ದಿ ಹೇಲ್ ಸ್ಟೋಮ್ ಅಂತ ಇದೆ. ಫ್ರಮ್ ಅಂತ ಬರೀಬೇಕು. ಅದು ಬೈ ಅನ್ನುವಂಥದ್ದು ತಪ್ಪು. ಫ್ರಮ್ ಅಂತ ಬರೀಬೇಕಾಯ್ತಾ? ವೇರ್ ದಿ ಬಾಯ್ಸ್ ಆರ್ ಅಂತ ಇದೆ. ನೋಡಿ, ತಪ್ಪಲ್ವಾ? ಸೆಂಟೆನ್ಸ್ ಫಾರ್ಮೇಷನು ವೇರ್ ಆರ್ ದಿ ಬಾಯ್ಸ್ ಅಂತ ಬರೀಬೇಕು. ಅನಿಮಲ್ಸ್ ಆರ್ ಅವರ್ ಡ್ಯಾಶ್ ಬೆಸ್ಟ್ ಫ್ರೆಂಡ್ಸ್ ಅಂತ ಇದೆ. ಆರ್ ಅವರ್ ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ. ಮೋಸ್ಟ್ ಬರೋದೇ ಇಲ್ಲ ಅಲ್ಲಿ. ಆಯಿತಾ? ಬನ್ನಿ, ಅದು ನಿಮಗೆ ಕಷ್ಟ ಆಗುತ್ತೆ ಅಂದರೆ ಎ ಭಾಗ ಬಿ ಭಾಗ ಎಕ್ಸಾಮಲ್ಲಿ ಬರೆಯಬಹುದು. ಇದು ಕೂಡ ಭಾಳ ಈಸಿ, ಕಲ್ತಿರ್ತೀರ ಇಷ್ಟು ದಿನ.
ರೀರೇಟ್ ಹ್ಯಾಸ್ ಡೈರೆಕ್ಟೆಡ್ ಅಂತ ಇದೆ. ಮೇಘಾ ಆಲ್ವೇಸ್ ಲವ್ಡ್ ಬುಕ್ಸ್ ಅಂತ ಇದೆ. ಏನು ಇಲ್ಲ, ಡೂ ಫಾರ್ ಮಿಗ್ ಮಾಡಿ ಅಂತ ಇದೆ. ಬಹಳ ಈಸಿ. ಡಸ್ ಮೇಘಾ ನೋಡಿ ಆಲ್ವೇ ಲವ್ಡ್ ಬುಕ್ಸ್ ಇಷ್ಟೇ ಆಯಿತಾ. ಹೌದಾ, ಮೇಘಾ ಆಲ್ವೇಸ್ ಲವ್ಡ್ ಬುಕ್ಸ್. ಇದನ್ನು ನೀವು ಹೀಗೆ ಎಕ್ಸಾಮಲ್ಲಿ ಬರೆಯೋದು. ನಾನು ನನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟಾಗ ಹೀಗೆ ಬರೆದಿದ್ರು, 0 ಮಾರ್ಕ್ಸ್ ಹಾಕಿದ್ದೆ. ನೋಡಿ ವರ್ಬ್ ಯಾವುದಿಲ್ಲಿ ಅಂತ ಹೇಳಿದರೆ ಲೌಡ್ ಅನ್ನುವಂಥದ್ದು ವರ್ಬು. ಹಾಗಾಗಿ ಡಿಡ್ ಮೇಘಾ ಆಲ್ವೇಸ್ ನೋಡಿ, ಡಿಡ್ ಮೇಘಾ ಆಲ್ವೇಸ್ ಲವ್ ಬುಕ್ ಅನ್ನುವಂಥದ್ದು ಸರಿಯಾದ ಉತ್ತರ. ಸೆಕೆಂಡ್ ಕ್ವಶನ್ನು, ದೇರ್ ವರ್ 5 ಮೆಂಬರ್ಸ್ ಇನ್ ದ ಕಮಿಷನ್ ಅಂತ ಇದೆ. ಹೌ ಮೆನಿ ಮೆಂಬರ್ಸ್ ವರ್ ದೇರ್ ಇನ್ ಕಮಿಷನ್, ಇನ್ ದಿ ಕಮಿಷನ್. ಹೌ ಮೆನಿ ಮೆಂಬರ್ಸ್ ವರ್ ದೇರ್ ಇನ್ ದಿ ಕಮಿಷನ್ ಅನ್ನುವಂಥದ್ದು ಸರಿಯಾದ ಉತ್ತರ. ರವಿ ವಾಸ್ ಎ ಕಾರ್ಪೆಂಟರ್ ಡ್ಯಾಶ್ ಅಂತ ಇದೆ. ಕ್ವಶನ್ ಟ್ಯಾಗ್ ಬಹಳ ಈಸಿ. ವಾಸಂಟ್ ಹಿ, ವಾಸ್ ನಾಟ್ ಹಿ ಅನ್ನುವಂಥದ್ದು ಸರಿಯಾದ ಉತ್ತರ. ಇನ್ನೊಂದು ಕ್ವಶನ್ ಟ್ಯಾಗ್ ಇದೆ. ಶಾಲಿನಿ ಆ್ಯಂಡ್ ಸಾಕ್ಷಿ ಆರ್ ನಾಟ್ ಕಮಿಂಗ್ ರೆಗ್ಯುಲರ್ಲಿ. ಅರಂಟ್ ದೇ ಇಸ್ ದ ರೈಟ್ ಆನ್ಸರ್. Question number 34. Refer to the following list of events and answer the question set on it ಅಂತ ಇದೆ. ಸ್ಪೋರ್ಟ್ಸ್ ಡೇ. ಫಸ್ಟ್ ಕ್ವಶನ್, ವಾಟ್ ಟೈಮ್ ಡಸ್ 100 meters ರನ್ನಿಂಗ್ ಈವೆಂಟ್ ಟೇಕ್ ಪ್ಲೇಸ್? ಯಾವ ಸಮಯದಲ್ಲಿ 100 ಮೀಟರ್? ಬನ್ನಿ ನೋಡೋಣ. 3:30 PM ಅಂತ ಇದೆ. ಇಷ್ಟೇ ಬರೆದ್ರೆ ಸಾಕು. 3:30 PM ಅಂತ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ವಿಚ್ ಈವೆಂಟ್ ಈಸ್ ಟೇಕಿಂಗ್ ಪ್ಲೇಸ್ ಅಟ್ ದಿ ಸ್ಟೇಡಿಯಂ ಅಂತ ಇದೆ. ಸ್ಟೇಡಿಯಂ ಅಂತ ಹುಡುಕಿ. ಎಲ್ಲಿದೆ ವೆನ್ಯೂ? ಸ್ಟೇಡಿಯಂ ಲಾಸ್ಟ್ ಬಾಕ್ಸಲ್ಲಿದೆ ಈ ಕಡೆ, ಹೌದಲ್ವಾ? ಹಾಗಿದ್ರೆ ಎಲ್ಲಿ ಅಂತ ಕೇಳಿದ್ದಾರೆ, ಸಮಯ ಕೇಳಿಲ್ಲ ಇಲ್ಲಿ. ವಿಚ್ ಈವೆಂಟ್ ಈಸ್ ಟೇಕಿಂಗ್ ಪ್ಲೇಸ್ ಅಟ್ ದ ಸ್ಟೇಡಿಯಂ ಅಂತ ಹೇಳಿದರೆ ತಾವುಗಳು 3000 ಮೀಟರ್ ರನ್ನಿಂಗ್ ಅಂತ ಬರೀರಬೇಕು. 3000 ಮೀಟರ್ ರನ್ನಿಂಗ್ ಲಾಸ್ಟ್ ಬಾಕ್ಸ್ ಇದೆ ಅಲ್ವಾ, ಅಷ್ಟೇ. ನೇಮ್ ದ ಇವೆಂಟ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ದ ಆಫ್ಟರ್ನೂನ್. ಮಧ್ಯಾಹ್ನ. ಎಲ್ಲಿದೆಯಪ್ಪ ಮಧ್ಯಾಹ್ನ ಅಂದರೆ PM, ಹೌದು. ಯಾವ್ದು ನಡೀತಾ ಇದೆ ಈವೆಂಟು? 100 ಮೀಟರ್ ರನ್ನಿಂಗ್ ಅಂತ ಬರೆದ್ರೆ ಮುಗೀತು ಸರ್, ಇಷ್ಟೇ. ನೇಮ್ ದಿ ಇವೆಂಟ್ ಅಲ್ವಾ, ನೇಮ್ ದಿ ಇವೆಂಟ್. 100 ಮೀಟರ್ ರನ್ನಿಂಗ್ ಅಂತ ಬರೀರಿ. ನಂತರದಲ್ಲಿ ಬಹಳ ಈಸಿಯಾಗಿ ಕೊಟ್ಟಿರುವಂಥದ್ದು, ರೆಫರ್ ದಿ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಫ್ರಮ್ ದಿ ಡಿಕ್ಷನರಿ ಆ್ಯಂಡ್ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಯಾರ್ಯಾರು ಡಿಕ್ಷನರಿ ಯೂಸ್ ಮಾಡ್ತಿರೋ ಇಲ್ಲೋ ಮಾಡಲಿ ಮಕ್ಕಳು ಅಂತ ಉದ್ದೇಶ. ವಿಚ್ ಪಾರ್ಟ್ ಆಫ್ ದ ಸ್ಪೀಚ್ ಈಸ್ ಗಿವನ್ ವರ್ಡ್ ಅಂತ ಇದೆ. ಬಹಳ ಈಸಿ ಕಣ್ರಿ. ಇದನ್ನು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಎಲ್ಲಿತ್ತು ಆನ್ಸರ್ ಅಂದರೆ ADJ ಅಂದ್ರೇ ಅಡ್ಜೆಕ್ಟಿವ್ ಅಂತ ಫಸ್ಟ್ ಲೈನಲ್ಲೇ ಇದೆ ನೋಡಿ, ಅದೇ ಆನ್ಸರು ಅಷ್ಟೇ, ಮತ್ತೆ ಏನೂ ಇಲ್ಲ. ವಾಟ್ ಈಸ್ ದ ನೌನ್ ಫಾರ್ಮ್ ಆಫ್ ದಿ ಗಿವನ್ ವರ್ಡ್ ಅಂತ ಇದೆ. ಶಾಬಿನೆಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಎಲ್ಲಿದೆ ಸರ್ ಆನ್ಸರ್ ಅಂತ ನನಗೆ ಕೇಳಿದರೆ ನೀವು ಲಾಸ್ಟ್ ಲೈನಲ್ಲಿ ಶಾಬಿನೆಸ್ ಅಂತ ಹಾಕಿ N ಅಂತ ಇದೆ ನೋಡಿ. N ಅಂದರೆ ನೌನ್ ಅಂತ ಅರ್ಥ. ರೈಟ್ ದಿ ಸೂಪರ್ಲೇಟಿವ್ ಫಾರ್ಮ್ ಆಫ್ ದಿ ವರ್ಡ್ ಯಾಸ್ ಸಜೆಸ್ಟೆಡ್ ಇನ್ ದಿ ಎಕ್ಸ್ಟ್ರಾಕ್ಟ್ ಅಂತ ಇದೆ. ಭಾಳ ಈಸಿ, ಏನೂ ಇಲ್ಲ. ಇವರೇ ಕೊಟ್ಟಿದ್ದಾರಲ್ವ IEST ಅಂತ. ಸ್ಯಾಬಿಯೆಸ್ಟ್ ಇಸ್ ದ ರೈಟ್ ಆನ್ಸರ್ ಆಯಿತಾ. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಕೊನೆಯ ಭಾಗದಲ್ಲಿದ್ದೀವಿ. ಲಾಸ್ಟ್ ಮೇನ್ ಕ್ವಶನಲ್ಲಿ ರೈಟ್ ಎ ಲೆಟರ್ ಟು ದಿ ಪ್ರೆಸಿಡೆಂಟ್ ಗ್ರಾಮ ಪಂಚಾಯತ್ ಆಫ್ ಯುವರ್ ವಿಲೇಜ್ ಅಬೌಟ್ ದಿ ಫಾಲೋಯಿಂಗ್ ಇಶ್ಯೂಸ್ ಅಂತ ಇದೆ. ಇದರ ಪತ್ರ 5 ಅಂಕಕ್ಕಿರುತ್ತೆ, ಬಹಳ ಈಸಿಯಾಗಿರುತ್ತೆ, ಅದನ್ನು ಬರೀರಿ ಆಯಿತಾ. ಪಾರ್ಟ್ ಈಗ ನಾವು ಬರೋದಾದರೆ ಇಲ್ಲಿ ಡೈಲಾಗ್ ರೇಟಿಂಗ್, ನಾವೇ ಡೈಲಾಗ್ ರೇಟಿಂಗನ್ನು ರೆಡಿ ಮಾಡಿ ಬರೀಬೇಕಾಗುತ್ತೆ. ಒಂದು ಕಡೆ ರವಿ ಅಂತ ಹಾಕಬೇಕು, ಇನ್ನೊಂದು ಕಡೆ ಮಿಸ್ಟರ್ ವರ್ಮಾ ಅಂತ ಹಾಕ್ಕೊಂಡು ತಾವುಗಳು ಡೈಲಾಗ್ಸನ್ನು ಬರೀಬೇಕು. 8 ಡೈಲಾಗ್ ಬರೀರಿ, ಒಂದೊಂದಕ್ಕೆ ಅರ್ಧ ಅಂಕಗಳು ಇರುತ್ತೆ. ಅದು ನಿಮಗೆ ಹೆವಿ ಆಗುತ್ತೆ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ, ಅದನ್ನು ಬರಿಬೋದು. ಕಸ್ಟಮರ್ ಎಕ್ಸ್ಕ್ಯೂಸ್ ಮೀ ಡ್ಯಾಶ್ ಸೀಕಿಂಗ್ ಇನ್ಫಾರ್ಮೇಷನ್ ಅಂದರೆ ಮೇ ಗೆಟ್ ನೋಟ್ಬುಕ್ಸ್ ಹಿಯರ್ ಅಂತ ಬರೆದ್ರೆ ಸಾಕು ಆಯಿತಾ. ನನಗೆ ಇಲ್ಲಿ ಟೆಕ್ಸ್ಟ್ ಬುಕ್ಗಳು ಸಿಗ್ತಾವಾ ಅಂತ ಬರೀಬೇಕು. ಕ್ವಶನ್ ಮಾರ್ಕ್ ಹಾಕಿ 1 ಮಾರ್ಕ್ಸ್ ಸಿಗುತ್ತೆ. ವಿ ಹ್ಯಾವ್ ಅನ್ರೂಲ್ಡ್ ನೋಟ್ಬುಕ್ ಆ್ಯಂಡ್ ರೂಲ್ಡ್ ನೋಟ್ಬುಕ್. ಅವ್ನು ಕೇಳ್ತಾ ಇದ್ದಾನೆ, ಸರ್ ನಮ್ಮ ಹತ್ರ ರೂಲ್ಡು ಇದೆ ಅನ್ರೂಲ್ಡು ಇದೆ ಅಂತ. ಹಾಗಿದ್ರೆ ಅವನು ಆಸ್ಕಿಂಗ್ ಚಾಯ್ಸ್, ನಿಮ್ಗೆ ಯಾವುದು ಬೇಕು ಅಂತ ಶಾಪ್ ಕೀಪರ್ ನಿಮಗೆ ಕೇಳಬೇಕು. ಹಾಗಾಗಿ ವಿಚ್ ನೋಟ್ ಬುಕ್ಸ್ ಡೂ ಯು ನೀಡ್ ಅಂತ ಅವನು ನಿಮಗೆ ಕೇಳಬೇಕು. ಕಸ್ಟಮರ್ ಎಕ್ಸ್ಪ್ರೆಸ್ಸಿಂಗ್ ಚಾಯ್ಸ್ ಅಂತ ಇದೆ. ಐ ವಾಂಟ್ ರೂಲ್ಡ್ ಬುಕ್ ನಾನು ಬರೆದಿದ್ದೀನಿ. ಈಗ ತಾವುಗಳು ಏನು ಬರಿಬೋದು, ಐ ವಾಂಟ್ ಅನ್ರೋಲ್ಡ್ ಬುಕ್ ಅಂತಲೂ ಕೂಡ ಬರಿಬೋದು. ಇದನ್ನು ಬಿಟ್ಟು ಮತ್ತೇನು ಬರೆಯೋಂಗಿಲ್ಲ. ಹಿಯರ್ ಈಸ್ ಯುವರ್ ನೋಟ್ಬುಕ್, ತಗೊಳ್ಳಿ ಸರ್ ಇಲ್ಲಿದೆ ಅಂತ ಕೊಡ್ತಾನೆ. 45 ರೂಪಾಯಿ ಅಂತ ಹೇಳ್ತಾನೆ. ನಂತರದಲ್ಲಿ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಇದೆ, ಅದನ್ನು ಥ್ಯಾಂಕ್ ಯು ಅಂತ ಬರೀರಿ. ಲಾಸ್ಟ್ ಮೇನ್ ಕ್ವಶನ್ನು ಆರ್ ಅಂತ ಇದೆ. ರೀಅರೇಂಜ್ ದಿ ಫಾಲೋಯಿಂಗ್. ಏನೂ ಇಲ್ಲಪ್ಪ, ಫಸ್ಟಿಗೆ ಮಗು ಬಂದುಬಿಟ್ಟು ಗುಡ್ ಮಾರ್ನಿಂಗ್ ಸರ್, ಐ ನೀಡ್ ಎ ಲೀವ್ ಅರ್ಲಿ ಟುಡೇ, ಐ ಆಮ್ ಪ್ರಾಕ್ಟೀಸಿಂಗ್ ಇನ್ ದಿ ಏನದು ಡ್ರಾಯಿಂಗ್ ಕಾಂಪಿಟೇಷನ್ ಅನ್ನುವಂಥದ್ದು ಫಸ್ಟಿಗೆ ಬರಬೇಕು. ಫಸ್ಟ್ ಬಾಕ್ಸಲ್ಲಿ ಬರೀಬೇಕು ಅದನ್ನು. ಸೆಕೆಂಡ್ ಬಾಕ್ಸು 4 ಬಾಕ್ಸ್ ಹಾಕೊಳ್ಳಿ ಆಯಿತಾ. ಸೆಕೆಂಡ್ ಬಾಕ್ಸಲ್ಲಿ ಆರ್ ಯು ರೆಪ್ರೆಸೆಂಟಿಂಗ್ ಅವರ್ ಕಾಲೇಜ್ ಅಂತ ಬರೀರಿ. ಥರ್ಡ್ ಬಾಕ್ಸಲ್ಲಿ ಎಸ್ ಸರ್ ಇಟ್ ಈಸ್ ಎ ಡಿಸ್ಟಿಕ್ ಲೆವೆಲ್ ಡ್ರಾಯಿಂಗ್ ಕಾಂಪಿಟೇಷನ್ ಅಂತ ಬರೀರಿ. 4ನೇ ಬಾಕ್ಸಲ್ಲಿ ಗುಡ್ ಲಕ್ ಅಂತ ಬರೀರಿ. ಈ ರೀತಿಯಾಗಿ ರೀಅರೇಂಜ್ ಮಾಡಬೇಕಾಗಿರುತ್ತೆ. ಧನ್ಯವಾದಗಳು. ಇದರ ಫಸ್ಟ್ ವಿಡಿಯೋನ ತಾವುಗಳು ಚೆನ್ನಾಗಿ ನೋಡಿಕೊಂಡು ನಂತರದಲ್ಲಿ ಇದನ್ನು ನೋಡಿಕೊಳ್ಳಬೇಕಾಗತ್ತೆ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ಇದರ PDF ಕಾಪಿಯನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಿಂದ ಡೌನ್ಲೋಡನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆಲ್ ದ ಬೆಸ್ಟ್. ಎಕ್ಸಾಮನ್ನು ಚೆನ್ನಾಗಿ ಬರೀರಿ. ಯೂನಿಟ್ ಟೆಸ್ಟುಗೆ ಬೇಕಾಗಿರುವಂಥ ಎಲ್ಲ ಮೆಟೀರಿಯಲ್ನ ಈಗಾಗಲೇ ನಾವು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ, ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಆಲ್ ದ ಬೆಸ್ಟ್, ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.